ಬ್ರೋ ಹಾ ನೀನ್ ಇನ್ನು ಯಾರ ಮನ್ಸು ಕದ್ದಿಲ್ವಾ? ಇಲ್ಲಪ್ಪ. ಯಾಕೆ? ನಮ್ಮಮ್ಮ ಕಳ್ತನ ಮಾಡಿದ್ರೆ ಬೈತಾರೆ, ಅದಕ್ಕೆ. ಒಂದೇ ಹುಡುಗಿ ಒಂದೇ ಲವ್ ಅನ್ನೋದೆಲ್ಲ ತುಂಬಾ ಡವ್, ಪ್ರೀತಿಗಾಗಿ ಪ್ರಾಣ ನೀಡೋ ಪಾಪಿ ನಾನಲ್ಲ. ಸತ್ಯ ಕಹಿರಿ, ನೀಯತ್ತು ಸಪ್ಪೆರಿ, ಸಿಹಿ ಯಾವುದು? ಮನಸ್ಸೆ ಸಿಹಿರಿ. ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ, ಬಡವನ ಕಣ್ಣಲು ಬೆಳಕಾದರೆ ಅದು ಪ್ರೇಮವೇ. ಫೋನ್ ಸ್ವಿಚ್ ಆಫ್ ಆಗಿದೆಯಾ ಅವ್ರದ್ದು? ಹಂಗೆ ಹೇಳ ಮತ್ತೆ. ಅಯ್ಯ ಹಿಂಗ್ ನಿಂತ್ಕೊಬಿಟ್ಟೆ. ಜಾಬಲ್ಲಿ ಒಂದ್ ಬಿಡ್ಗಾಸಿಲ್ಲ, ಮನೆಗ್ ಬಂದು ಎಂಗ್ಲಾ ಹೆಂಡತಿ ಮಕ್ಳಿಗ್ ಮಕ ತೋರ್ಸನೆ. ಇವಾಗ ಹೆಂಡತಿ ಮಕ್ಳು ನೆನಪಾದ್ರ ನಿನ್ಗೆ? ಸಾಯ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡಿದ್ದಲ್ಲ, ಅವಾಗ ನೆನಪು ಬರ್ಲಿಲ್ವೇನೋ? ನೀನ್ ಚೆನ್ನಾಗಿದ್ದಾಗ ನನಗ್ ಹೆಲ್ಪ್ ಮಾಡಿರೋದ ನಾನು ಯಾವತ್ತೂ ಮರೆಯಲ್ಲ ಕಣ್ಲ, ಮರ್ತೂ ಇಲ್ಲ. ಬಲ ನಾನ್ ತಗೋದೆ ಕೊಡ್ತೀನಿ. ಅವ್ ರೈತರುಗಳು ಇದ್ರೇನೆ ಕಣ್ಲ ಎಲ್ಲ, ಬೇರೆ ಏನಿಲ್ಲ. ನಿನ್ನಂತ ಬುದ್ಧಿವಂತರ ಹಿಂಗ್ ಮಾಡ್ಕೊಬಿಟ್ರೆ ತಿಳುವಳಿಕೆ ಇಲ್ದವ್ರು ಏನ್ ಮಾಡ್ಬೇಕು? ಹೇ ಖುಷಿ, ನಿಂಗ್ ಬಾಯ್ ಫ್ರೆಂಡ್ ಇಲ್ಲ ಅಲ್ಲ? ನಾನು ಹುಡ್ಕೊಡ್ಲಾ? ಅವನು ಇವನು ನಾನು ಕಳ್ಳೀವಳು. ಅಯ್ಯೋ, ಸಂಬಂಧಗಳನ್ನ ನಿಭಾಯಿಸೋ ಸಂದರ್ಭ ಬಂದಾಗ್ಲೇ ಗೊತ್ತಾಗೋದು ನಮ್ಮಪ್ಪ ಅಮ್ಮನ್ನ ಬಿಟ್ರೆ ಬೇರೆ ಯಾರು ನಮ್ಮವರಲ್ಲ ಅಂತ. ಭೂಮಿಗೆ ಭಾರ ಆದ್ರೂ ಪರವಾಗಿಲ್ಲ, ಬೇರೆಯವ್ರ ಮನ್ಸಿಗಂತೂ ಯಾವತ್ತೂ ಭಾರ ಆಗ್ಬೇಡಿ. ಜೀವನಕ್ಕೆ ಬೆಲೆನೇ ಇರಲ್ಲ. ಏನೋ ಮಗ ಅಮ್ಮ ಫೋಟೋ ನೋಡ್ತಿದ್ಯಾ? ಏನಿಲ್ಲ ಮಚ, ನಮ್ಮ ಹುಡುಗಿ ಹೇಳಿದ್ಲು ನನ್ನ ಮದುವೆ ಆಗ್ಬೇಕು ಅಂದ್ರೆ ನಮ್ಮ ಅಮ್ಮನ ದೂರ ಮಾಡ್ಕೋಬೇಕಂತ. ಅದಕ್ಕೆ ನಮ್ಮ ಅಮ್ಮನ ದೂರ ಮಾಡ್ಕೊಳ್ಳೋಣ ಅಂತ ಫೋಟೋ ನೋಡ್ತಾ ಇದೀನಿ. 2 ನಿಮಿಷ ನಮ್ಮ ಅಮ್ಮನ ಬಿಟ್ಟಿರಕ್ಕಾಗ್ತಿಲ್ಲ, ಇನ್ ಜೀವನ ಪೂರ್ತಿ ಇರುವಂತಿದ್ದಾಳೆ. ಅದಕ್ಕೆ ಅವಳನ್ನೇ ಬಿಟ್ಬಿಟ್ಟು ನಮ್ಮ ಅಮ್ಮನ ಜೊತೆ ಕೊನೆವರೆಗೂ ಇರೋಣ ಅಂತ ಮಚ. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಕೋಳಿಗೆ ಎಷ್ಟು ಕಾಲು ಇರ್ತವೆ? 2. ಎಲ್ರಿಗೂ ಲೆಗ್ ಪೀಸ್ ಬೇಕು ಅಂದ್ರೆ ಕೊಡಕಾಯ್ತದ? ಇಲ್ಲ. ಮತ್ ನೀನ್ ಯಾಕಲ್ಲಿ ಲೆಗ್ ಪೀಸ್ ಬೇಕು ಅಂತ ಮಾಕಳಿಂದ ಬಿದ್ದಿದ್ಯಾ? ಚಿಕನ್ ಅಲ್ಲಿ ಎಂತೆಂತ ಐಟಮ್ಗಳಿವೆ, ಹಂಗೆ ಮಂಡ್ಯದಲ್ಲಿ ವೆರೈಟಿ ಕೋಳಿಗಳಿವೆ. ಯಾವ್ದಾದ್ರೂ ಒಂದೊಳ್ಳೆ ನಾಟಿ ಕೋಳಿ ನೋಡಿ ಕೌಚಾಕಬಿಟ್ರೆ ಹೋಗಿ ಬರ್ತಾರಿ ಅಂಕಲ. ತಮ್ಮ ನೀನ್ ನೋಡಿ ಬಾಳ ಖುಷಿ ಆತ್ ನೋಡ್ಪ ನನಗ. ಇಷ್ಟು ಸಣ್ಣ ವಯಸ್ಸಿನಾಗ ಬಾಗಲ ಮಠ ಬಂದು ಬೀಳ್ಕೊಡತಿಲ್ಲ, ಏನ್ ಅಡ್ಡಿ ಇಲ್ಲ. ಹಂಗೇನಿಲ್ರಿ ಅಂಕಲ, ಮಣ್ಣರ ಹೊಸ ಚಪ್ಪಲ್ ತಂದೇನ್ರಿ. ಈಗಿನ ಕಾಲದಾಗ ಯಾರು ನಂಬಕ್ ಅವಲ್ರಿ. ಯಾಕೆ ಮಗ ಬೇಜಾರಲ್ಲಿದ್ಯಾ? ಏನಿಲ್ಲ ಮಗ, ನಿಂಗೆ ಗೊತ್ತು, ನಂಗೂ ವಿನಿಗೂ ಜಗಳ ಆಯ್ತು, ತುಂಬಾ ಬೇಜಾರಾಗ್ತದೆ ಮಗ. ನಾನು ಹೇಳಿದ್ದೆ ನಾನು ಸರಿ ಇಲ್ಲ ಅಂತ, ಅವ್ನ ಫ್ರೆಂಡ್ಶಿಪ್ ಬೇಡ, ಬಿಟ್ಬಿಡೋ. ನಿಮ್ಮಂತವ್ರಿಂದಾನೇ ಕಣೋ ಎಷ್ಟೋ ಜನ ಫ್ರೆಂಡ್ಸಿನೂ ಒಂದಾಗಿಲ್ಲ. ಅವ್ನು ನನ್ನ ಜೊತೆ ಜಗಳ ಆಡಿರ್ಬೋದು, ಆದ್ರೆ ಅವ್ನು ಯಾವತ್ತಿದ್ರು ನನ್ನ ಫ್ರೆಂಡೇ ಕಣೋ. ಸ್ನೇಹಿತರಲ್ಲಿ ಜಗಳ ಇರುತ್ತೆ, ಆದ್ರೆ ಅದನ್ನ ಅನುಸರಿಸ್ಕೊಂಡು ಹೋಗೋ ನಿಜವಾದ ಸ್ನೇಹಿತ ಆಗ್ತಾನೆ. ನಾವಿಬ್ರು ಬ್ರೇಕಪ್ ಮಾಡ್ಕೋಬೇಕು ಅಲ್ಮೇಲು. ಏನ್ ಹೇಳ್ತಿದ್ಯಾ ಮಚಾರಿ? ಎಸ್, ಗಜೇಂದ್ರ ಅವರು ನನ್ನನ್ನ 5ನೇ ತಮ್ಮನಾಗಿ ದತ್ತು ತಗೊಂಡಿದ್ದಾರೆ. ಅದಕ್ಕೆ ಇನ್ನು ಮೇಲೆ ತಮ್ಮನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ತಮ್ಮನ್ನ ನಾಟ್ ಬ್ರದರ್ಸ್, ತಮ್ಮನ್ನ. ಕೇಳಿ ಸ್ನೇಹಿತರೆ, ಸಾಲನ ತೀರಿಸುವಷ್ಟು ಸಾಲ ಮಾಡ್ಬೇಕೆ ಹೊರತು ನಾವೇ ತೀರಿ ಹೋಗುವಷ್ಟಲ್ಲ. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು ದೇಶವೆಂಬ. ಬ್ರೋ, ನಿಮ್ ಟೀಮಲ್ಲಿ ಯಾರು ಜಾಸ್ತಿ ಕಷ್ಟಪಡೋದು? ಏನಾಗುತ್ತಿಲ್ಲ, ಒಂದು ವಿಡಿಯೋ 4 ಸಲ ತೈತಾನ, ಅದ್ರಲ್ಲಿ ಒಂದೂ ಸರಿಗ್ ಬರಲ್ಲ. ಮಗ, ಈ 7ರಲ್ಲಿ ಒಂದು ಸೆಲೆಕ್ಟ್ ಮಾಡು. ಮಗ, ಈ ಸೆಲೆಕ್ಟ್ ಮಾಡಿದ್ರೆ ಏನಾಗಿರೋದು? ಇದಾಗಿರೋದು.
ಏನ್ರಿ ಅಣ್ಣ 500 ರೂಪಾಯಿ ಚೇಂಜ್. ಹಾ. ಕೊಲೆಟ್ ಕೊಡೋಣ ಅಣ್ಣ 10 ರೂಪಾಯಿ ಸಾಮಾನು ಕೊಡೋಣ 500 ರೂಪಾಯಿ ಚೇಂಜ್ ಅಣ್ಣ ಚೇಂಜ್ ಇಲ್ಲ ಅಣ್ಣ. ಅಣ್ಣ ನನ್ನ ಲೀಟರ್ ಹಾಲಿ ಪ್ಯಾಕೆಟ್ ಒಂದ್ 4 ಸಾಮಾನ ಒಂದ್ 3 ಕೊಲ್ಗೇಟ್ ಆ ಮೈಸೂರು ಡಬ್ಬಿ ಕೊಡ ಕೊಡೋಣ. ಅಣ್ಣ ನಂಗೆ ರೊಕ್ಕ ಇಲ್ಲ ತಗೋ ಹೋಗ್ಬಿಡು. ಲೇ ಕಂಗ್ರಾಚುಲೇಷನ್ಸ್ ಲೇ, ಮನೆಯಲ್ಲಿ ಲಕ್ಷ್ಮಿ ಹುಟ್ಟಿದಾಳ ನಿನ್ಗೆ. ಹಾ ಹೆಣ್ಮಗಳ ಯಾಕೆ ಅಳ್ತಿದ್ಯಾ, ಏನಾಯ್ತು? ಲೇ ನನ್ ಕಷ್ಟ ಯಾರಿಗ್ ಬರ್ಬಾರ್ದ್ಲೇ. ಹೆಂಡತಿ ನೋಡಿದ್ರೆ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ, ಮಗಳು ನೋಡಿದ್ರೆ ಮನೇಲಿ ಹುಟ್ಟಿದ್ದಾಳೆ. ಯಾಕ್ಲಿ ಬಸ್ಸೇ ಇವತ್ತು ಸಾಲಿಗೆ ಯಾಕೆ ಹೋಗಿಲ್ಲ? ಏನಿಲ್ಲಪ್ಪ, ನಿನ್ನೆ ನಮ್ ಶಾಲ್ಯಾಗ ತೂಕ ಮಾಡಾತಿದ್ರ, ಇವತ್ತು ಹೋದ್ರೆ ಎಲ್ಲಿ ಮಾರಿ ಬಿಡ್ತಾರನ, ಅದಕ್ಕ ಹೋಗಿಲ್ಲೇ. ಅರ್ಧ ಕೆಜಿ ಬಾಳೆಹಣ್ಣು ಕೊಡಿ. ತಗೊಳ್ಳಿ. ಹೇಗಿದೆ ವ್ಯಾಪಾರ? ಇವಾಗೆಲ್ಲ ಆನ್ಲೈನ್ ಶಾಪಿಂಗ್ ಬಂದ್ಬಿಟ್ಟು ನಮ್ಮಂತ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬದುಕುವುದೇ ಕಷ್ಟವಾಗಿದೆ. ನಾವು ಮಾರುವ ಹಣ್ಣು ಹಂಪಲು ತರಕಾರಿ ಯಾರು ತೆಗೆದುಕೊಳ್ಳುವುದಿಲ್ಲ. ಇದರಿಂದ ರೈತರಿಗೂ ನಷ್ಟ, ಮಾರುವವರಿಗೂ ನಷ್ಟ. ದಲ್ಲಾಳಿಗಳು ಮಾತ್ರ ಕಮಿಷನ್ ಮಾಡ್ತಾ ಇದ್ದಾರೆ. ನೀವು ಸ್ಮಾರ್ಟ್ ಫಾರ್ಮರ್ ಹಬ್ ಅಂತ ಒಂದು ಆಪ್ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್ ಹಾಗೂ ನೀವು ಏನು ಮಾರಾಟ ಮಾಡ್ತಿದ್ದೀರೋ ಅದನ್ನು ಅಪ್ಲೋಡ್ ಮಾಡಿ. ಜನರು ನೇರವಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತಗೊಂಡು ಹೋಗ್ತಾರೆ, ಅಥವಾ ಅವರು ಆರ್ಡರ್ ಮಾಡಿದ್ದನ್ನು ನೀವು ನೇರವಾಗಿ ಅವರ ಮನೆಗೆ ತಲುಪಿಸಬಹುದು. ಹಾ, ನಾನು ಇವಾಗಲೇ ಡೌನ್ಲೋಡ್ ಮಾಡ್ಕೊಳ್ತೀನಿ. ಈ ಆಪ್ ಅನ್ನು ರೈತರು, ಸಾರ್ವಜನಿಕರು ಹಾಗೂ ಹೋಲ್ಸೇಲರ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಈ ಆಪಿನಿಂದ ನೀವು ಒಳ್ಳೆಯ ಬೆಲೆಗೆ ಮಾರಾಟ ಮಾಡಬಹುದು ಅಥವಾ ತೆಗೆದುಕೊಳ್ಳಬಹುದು. ನಾವೆಲ್ಲರೂ ಸೇರಿ ರೈತರನ್ನು ಹಾಗೂ ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನು ಬೆಳೆಸೋ. ಏನ್ ಮಹಿ ಇವಾಗ ಫುಲ್ ಸ್ಮಾರ್ಟ್ ಕಾಣ್ತಾ ಇದೆಯಾ? ಮತ್ತೆ ಏನ್ ಅನ್ಕಂದಿ, ನಾನು ಫುಲ್ ಸ್ಟಾರ್ ಐತಪ್ಪ. ಇವಾಗ ಒಂದ್ ಬಿಲ್ಡಿಂಗ್, ಒಂದ್ ಕಾರ್ ಎಲ್ಲ ಐತೆ ನನ್ನ ಹತ್ರ. ಹೌದಾ? ಟಮಾಟೆ ಹಣ್ಣು ಕೆಜಿ ಎಷ್ಟು? ಟಮಾಟೆ ಹಣ್ಣು ಕೆಜಿ 30 ರೂಪಾಯಿ, ಉಳ್ಳಾಗಡ್ಡಿ 20 ರೂಪಾಯಿ ನೋಡಿ. ನನಗೆ ಗೊತ್ತಿಲ್ಲಪ್ಪ, ನಾನು ಸೌಕರ್ಯ, ನನಗೆ ಗೊತ್ತಿರಲಿಲ್ಲ. ಮಗನೇ ನನ್ಗೆ ಗೊತ್ತು ನೀ ತರಕಾರಿ ಮಾರ್ತಿ ಅಂತ. ದೋಸ್ತ, ಹಾ ಒಂದ್ ಟೈಮ್ ಇತ್ತು ನಮಗೂ ಕ್ಲಾಸ್ ಒಳಗ ಮೊಬೈಲ್ ಯೂಸ್ ಮಾಡಕ್ ಕೊಡ್ತಿತ್ಲ. ಹೌದು. ಮತ್ತ ನಾವ್ ಈಗ ಯಾಕೆ ಮೊಬೈಲ್ ಒಳಗ ಕ್ಲಾಸ್ ಕೇಳೋಣ? ಕ್ಯಾನ್ಸಲ್. ಲೇ ಮಣಿ, ನಾನು ನಿನ್ಗೆ 500 ರೂಪಾಯಿ ಕೊಟ್ರೆ ನೀನ್ ಏನ್ ಮಾಡ್ತಿಲ್ಲ? ಮಡಿಚಿ ಜೋಬ ಹಿಡ್ಕಂತೀನಿ ಮಹಿ. ನೀನೆಂತ ಹುಚ್ಚಿದ್ದಿಲ್ಲ, ನೀನ್ ಕೊಟ್ರೆ ವೇಸ್ಟ್. ನಂದು 500 ರೂಪಾಯಿ ತಾಪ ಫಸ್ಟ್. ಇನ್ನೊಂದ್ಸರ ಹಂಗೆ ಹೇಳಲ್ಲ. ಅವೆಲ್ಲ ಸಂಬಂಧ ಇಲ್ಲ, ಮಾಡಿ ಕೊಟ್ಬಿಡಕ್ ಅಷ್ಟೇ. ಲೇ ನಾನು ಯಾರ್ಯಾರ ನೋಡಿ ಬೈಬಿಡಲ್ಲ ಗೊತ್ತಾ? ಹಾ ಆರಾಮಾಯ್ತೀನಿ, ಹೋಗ.